ನಾರದ ಪುರಾಣ ಇಂದ್ರ ಹಾಗೂ ಸುಧರ್ಮನ ಸಂವಾದ. ಬೇರೆ ಬೇರೆ ಮನ್ವಂತರಗಳ ಇಂದ್ರ ಮತ್ತು ದೇವತೆಗಳ ವರ್ಣನೆ ಹಾಗೂ ಭಗವಂತನ ಭಜನೆಯ ಮಹಿಮೆ. ಮುಂದೆ ಶ್ರೀ ಸನಕ ಮುನಿಗಳು ಮನು ಹಾಗೂ ಇಂದ್ರಾದಿಗಳ ವರ್ಣನೆ ಮಾಡಿದರು. ಇದನ್ನು ಹೇಳುವ ಹಾಗೂ ಕೇಳುವವರ ಪಾಪಗಳು ನಾಶವಾಗುತ್ತವೆ. ಒಮ್ಮೆ ವೈವಸ್ವತ ಮನ್ವಂತರದಲ್ಲಿ ಗುರು ಬೃಹಸ್ಪತಿಗಳು ಹಾಗೂ ದೇವತೆಗಳ ಸಹಿತ ಇಂದ್ರನು ಸುಧರ್ಮನ ನಿವಾಸಕ್ಕೆ ಬಂದ. ಸುಧರ್ಮನು ಅವರೆಲ್ಲರನ್ನೂ ಕಂಡು ಬಹಳ ಸಂತೋಷದಿಂದ ಆದರಿಸಿ ಅತಿಥಿಗಳ ಸತ್ಕಾರ ಮಾಡಿದ. ಆತನ ಆದರಾತಿಥ್ಯಗಳಿಂದ ಹರ್ಷಗೊಂಡ ಇಂದ್ರನು ಆತನನ್ನು ಕಳೆದ ಬ್ರಹ್ಮಕಲ್ಪದ ವೃತ್ತಾಂತವನ್ನು ತಿಳಿಸಬೇಕೆಂದು ಕೇಳಿಕೊಂಡ. ಸುಧರ್ಮನು ಸಂತೋಷದಿಂದ ಪೂರ್ವಕಲ್ಪದ ವೃತ್ತಾಂತವನ್ನೆಲ್ಲ ವಿವರಿಸಿದ. ಸುಧರ್ಮನು ಹೇಳಿದ, ಇಂದ್ರ, 1,000 ಚತುರ್ಯುಗವು ಬ್ರಹ್ಮನ ಒಂದು ದಿನವಾಗುತ್ತದೆ. ಹಾಗೂ ಅವನ ಒಂದು ದಿನದಲ್ಲಿ 14 ಮನುಗಳು, 14 ಇಂದ್ರರು ಮತ್ತು ಬೇರೆ ಬೇರೆ ಅನೇಕ ಪ್ರಕಾರದ ದೇವತೆಗಳು ಇರುತ್ತಾರೆ. ಎಲ್ಲ ಇಂದ್ರರು ಮತ್ತು ಮನುಗಳು ತೇಜಸ್ಸು, ಲಕ್ಷ್ಮಿ, ಪ್ರಭಾವ ಮತ್ತು ಬಲದಲ್ಲಿ ಸಮಾನರಾಗಿರುತ್ತಾರೆ. 14 ಮನುಗಳ ಹೆಸರುಗಳು ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಮಸ, ರೈವತ, ಚಾಕ್ಷುಷ, ವೈವಸ್ವತ, ಸೂರ್ಯ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ರೋಚಮಾನ ಹಾಗೂ ಭೌತ್ಯ. ದೇವರಾಜನೇ, ಈಗ ದೇವತೆಗಳು ಮತ್ತು ಇಂದ್ರರ ವರ್ಣನೆ ಕೇಳು. ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳು ಯಾಮ ಎಂಬ ಹೆಸರಿನಿಂದ ಪ್ರಖ್ಯಾತರು. ಅವರಲ್ಲಿ ಪರಮ ಬುದ್ಧಿವಂತ ಇಂದ್ರನು ಶಚೀಪತಿ ಹೆಸರಿನಿಂದ ಪ್ರಸಿದ್ಧನು. ಸ್ವಾರೋಚಿಷ ಮನ್ವಂತರದಲ್ಲಿ ಪಾರಾವತ ಮತ್ತು ತೃಷಿತ ಹೆಸರಿನ ದೇವತೆಗಳು. ಅವರ ಸ್ವಾಮಿಯಾದ ಇಂದ್ರನ ಹೆಸರು ವಿಪಶ್ಚಿತ. ಅವರು ಎಲ್ಲ ರೀತಿಯ ಸಂಪತ್ತುಗಳಿಂದಲೂ ಸಮೃದ್ಧರಾಗಿದ್ದರು. ಉತ್ತಮ ಎಂಬ ಮನ್ವಂತರದಲ್ಲಿ ಸುಧಾಮ, ಸತ್ಯ, ಶಿವ ಮತ್ತು ಪತರ್ಧನ ಹೆಸರಿನ ದೇವತೆಗಳು. ಅವರ ಇಂದ್ರ ಸುಶಾಂತಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ನಂತರ ತಾಮಸ ಮನ್ವಂತರದಲ್ಲಿ ಸುಪಾರ, ಹರಿ, ಸತ್ಯ ಮತ್ತು ಸುಧಿ ಎಂಬ ದೇವತೆಗಳು. ಆ ದೇವತೆಗಳ ಇಂದ್ರನ ಹೆಸರು ಶಿಬಿ. ಇಂದ್ರನೇ, ರೈವತ ಮನ್ವಂತರದಲ್ಲಿ ಅಮಿತಾಬ್ ಮುಂತಾದ ದೇವತೆಗಳು ಹಾಗೂ 5ನೇ ದೇವರಾಜನ ಹೆಸರು ವಿಭು. ಚಾಕ್ಷುಷ ಮನ್ವಂತರದಲ್ಲಿ ಆರ್ಯ ಇತ್ಯಾದಿ ದೇವತೆಗಳು. ಅವರೆಲ್ಲರ ಇಂದ್ರನ ಹೆಸರು ಮನೋಜವ. ವೈವಸ್ವತ ಮನ್ವಂತರದಲ್ಲಿ ಆದಿತ್ಯ, ವಸು ಹಾಗೂ ರುದ್ರಾದಿ ದೇವತೆಗಳು ಮತ್ತು ಸಂಪೂರ್ಣ ಭೋಗಗಳಿಂದ ಸಂಪನ್ನನಾದ ನೀನೇ ಇಂದ್ರ. ನಿನ್ನ ಇನ್ನೊಂದು ಹೆಸರು ಪುರಂದರ. 8ನೆಯ ಸೂರ್ಯ ಸಾವರ್ಣಿ ಮನ್ವಂತರದಲ್ಲಿ ಅಪ್ರಮೇಯ ಹಾಗೂ ಸುತಪ ಇತ್ಯಾದಿ ಮುಂತಾದ ದೇವತೆಗಳು. ವಿಷ್ಣು ಪರಮಾತ್ಮನ ಆರಾಧನೆಯ ಪ್ರಭಾವದಿಂದ ರಾಜಾಬಲಿಯು ಅವರ ಇಂದ್ರ. ದಕ್ಷ ಸಾವರ್ಣಿ ಮನ್ವಂತರದಲ್ಲಿ ಪಾರ ಹಾಗೂ ಇತರ ದೇವತೆಗಳಾಗುವರು. ಅವರ ಇಂದ್ರನ ಹೆಸರು ಅದ್ಭುತ ಎಂದು ಹೇಳಲಾಗಿದೆ. ಬ್ರಹ್ಮ ಸಾವರ್ಣಿ ಮನ್ವಂತರದಲ್ಲಿ ಸುವಾಸನ್ ಹಾಗೂ ಇತರ ದೇವತೆಗಳಾಗುವರು. ಅವರ ಇಂದ್ರನ ಹೆಸರು ಶಾಂತಿ ಎಂದಿರುವುದು. ಧರ್ಮ ಸಾವರ್ಣಿ ಮನ್ವಂತರದಲ್ಲಿ ವಿಹಂಗಮ ಮೊದಲಾದ ದೇವತೆಗಳಾಗುವರು. ಹಾಗೂ ಅವರ ಇಂದ್ರ ವೃಷನೆಂಬ ಹೆಸರಿನಿಂದ ಪ್ರಸಿದ್ಧನಾಗುವನು. 12ನೆಯ ರುದ್ರ ಸಾವರ್ಣಿ ಮನ್ವಂತರದಲ್ಲಿ ಹರಿತ ಎಂಬ ಇತ್ಯಾದಿ ದೇವತೆಗಳು ಹಾಗೂ ಋತುಧಾಮ ಎಂಬ ಹೆಸರಿನ ಇಂದ್ರರಾಗುವರು. 13ನೆಯ ರೋಚಧಾಮ ಅಥವಾ ಕೌಚ್ಯ ಎಂಬ ಮನ್ವಂತರದಲ್ಲಿ ಸುಮಾತ್ರ ಇತ್ಯಾದಿ ದೇವತೆಗಳಿರುವರು. ಅವರ ಮಹಾಪರಾಕ್ರಮಿಯಾದ ಇಂದ್ರನ ಹೆಸರು ದಿವಸ್ವತಿ ಎಂದಿರುವುದು. 14ನೆಯ ಭೌತ್ಯ ಮನ್ವಂತರದಲ್ಲಿ ಚಾಕ್ಷುಷಾದಿ ದೇವತೆಗಳಿರುವರು. ಹಾಗೂ ಅವರ ಇಂದ್ರ ಶುಚಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವನು. ಹೀಗೆ ಸುಧರ್ಮನು ಭೂತ ಭವಿಷ್ಯದ ಮನುಗಳು, ಇಂದ್ರ ಮತ್ತು ದೇವತೆಗಳ ವರ್ಣನೆ ಮಾಡಿದರು. ಇವರೆಲ್ಲರೂ ಬ್ರಹ್ಮನ ಒಂದು ದಿನದಲ್ಲಿ ತಮ್ಮ ಅಧಿಕಾರವನ್ನು ಅನುಭವಿಸುವರು. ಸಂಪೂರ್ಣ ಲೋಕಗಳು ಹಾಗೂ ಎಲ್ಲ ಸ್ವರ್ಗಗಳಲ್ಲಿಯೂ ಒಂದೇ ರೀತಿಯ ಸೃಷ್ಟಿಯು ಹೇಳಲ್ಪಟ್ಟಿದೆ. ಆ ಸೃಷ್ಟಿಯ ಬ್ರಹ್ಮರು ಬಹಳಷ್ಟಿದ್ದಾರೆ. ನಾರದರೆ, ಇದನ್ನೆಲ್ಲ ಕೇಳಿದ ಇಂದ್ರನು ಬಹಳ ಸಂತೋಷಗೊಂಡ. ದೇವತೆಗಳೆಲ್ಲರೂ ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದರೂ ಅವರೆಲ್ಲರಿಗೂ ಭಾರತ ವರ್ಷದಲ್ಲಿ ಜನಿಸಬೇಕೆಂಬ ಅಭಿಲಾಷೆ ಇದೆ. ನಾರದರೆ, ಶ್ರೀಮನ್ನಾರಾಯಣನನ್ನು ನಿರಂತರವಾಗಿ ಭಜಿಸುವವರಿಗೆ ಸಂಸಾರ ಬಂಧನವಿರುವುದಿಲ್ಲ. ಅಂಥವರ ಸಮಸ್ತ ಪಾಪರಾಶಿಗಳು ನಾಶವಾಗಿ ಅವರು ಸಹರ್ಷ ಚಿತ್ತರಾಗಿ ವಿಷ್ಣು ಪದವನ್ನು ಪಡೆಯುತ್ತಾರೆ. ಶ್ರೀಹರಿಯೇ ನಮ್ಮ ಶ್ರೇಷ್ಠ ಬಂಧು. ಅವನೇ ಸರ್ವೋತ್ತಮ ಗತಿ. ಸ್ವರ್ಗ ಹಾಗೂ ಮೋಕ್ಷ ಫಲದಾತನಾದ ಶ್ರೀಹರಿಯ ಭಜನೆಯಿಂದ ಎಲ್ಲರ ಕಲ್ಯಾಣವಾಗುವುದು. 4 ಯುಗಗಳ ಸ್ಥಿತಿ ಸಂಕ್ಷೇಪದಲ್ಲಿ ಮತ್ತು ಕಲಿಧರ್ಮದ ವಿಸ್ತಾರದಲ್ಲಿ ವರ್ಣನೆ ಹಾಗೂ ಭಗವನ್ನಾಮದ ಅದ್ಭುತ ಮಹಿಮೆಯ ವರ್ಣನೆ. ಶ್ರೀ ಸನಕ ಮುನಿಗಳು ನಾರದರಿಗೆ ಯುಗಗಳ ಸ್ಥಿತಿಯ ಬಗ್ಗೆ ಹೇಳಿದರು. ಸತ್ಯಯುಗ ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ,
ಮತ್ತು ಕಲಿಯುಗ ಎಂಬ 4 ಯುಗಗಳಿವೆ. ಇವುಗಳ ಕಾಲ 12,000 ದಿವ್ಯ ವರ್ಷಗಳು. ಈ 4 ಯುಗಗಳು ಅಷ್ಟೇ 100 ವರ್ಷಗಳ ಸಾಯಂಕಾಲ ಮತ್ತು ಸಂಧ್ಯಾಂಶದಿಂದ ಕೂಡಿರುತ್ತವೆ. ಮೊದಲ ಯುಗ ಸತ್ಯಯುಗದಲ್ಲಿ ದೇವತೆಗಳು, ದಾನವರು, ಗಂಧರ್ವರು, ಯಕ್ಷ, ರಾಕ್ಷಸರು ಹಾಗೂ ಉರಗಗಳ ಭೇದವಿರಲಿಲ್ಲ. ಆಗ ಪ್ರತಿಯೊಬ್ಬರೂ ದೇವತೆಗಳಂತೆಯೇ ಧರ್ಮನಿಷ್ಠರಾಗಿದ್ದರು. ಧರ್ಮವು 4 ಪಾದಗಳ ಮೇಲೆ ನಿಂತಿರುತ್ತದೆ. ಕೃತಯುಗದಲ್ಲಿ ಕ್ರಯ ವಿಕ್ರಯದ ವ್ಯಾಪಾರ ಮತ್ತು ವೇದಗಳ ವಿಭಾಗವಿರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರರು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತತ್ಪರರಾಗಿ ಸದಾ ಶ್ರೀಹರಿಯ ಧ್ಯಾನ ಪೂಜಾದಿಗಳಲ್ಲಿ ನಿರತರಾಗಿರುತ್ತಿದ್ದರು. ಅವರಲ್ಲಿ ಕಾಮ ಕ್ರೋಧಾದಿಗಳಾವುವೂ ಇಲ್ಲದ ಧರ್ಮಪರಾಯಣರು, ಸದ್ಗುಣಿಗಳೂ ಆಗಿರುತ್ತಿದ್ದರು. ತ್ರೇತಾಯುಗದಲ್ಲಿ ಧರ್ಮ 1 ಪಾದದಿಂದ ಕಡಿಮೆಯಾಗುತ್ತದೆ. ಪ್ರಜೆಗಳಿಗೆ ಸ್ವಲ್ಪ ಕ್ಲೇಶವು ಪ್ರಾರಂಭವಾಗುತ್ತದೆ. 4 ವರ್ಣದವರು ಧರ್ಮನಿರತರೂ ಭಗವತ್ ಪೂಜೆ ನಿಷ್ಠರೂ ಆಗಿರುತ್ತಾರೆ. ದ್ವಾಪರದಲ್ಲಿ ಧರ್ಮವು ಕೇವಲ 2 ಕಾಲಿನ ಮೇಲೆ ನಿಂತಿರುತ್ತದೆ. ವೇದವು 4 ಭಾಗವಾಗಿ ವಿಂಗಡಿಸಲ್ಪಡುತ್ತದೆ. ಅನೃತ ವಚನ, ರಾಗ, ದ್ವೇಷಾದಿ ದುರ್ಗುಣಗಳು ಪ್ರಾರಂಭವಾಗಿ 4 ವರ್ಣದವರಿಗೂ ಧನಾದಿಗಳ ಆಸಕ್ತಿ ಹೆಚ್ಚಾಗುತ್ತದೆ. ದ್ವಾಪರದಲ್ಲಿ ಅಧರ್ಮದ ಕಾರಣ ಪ್ರಜೆಗಳು ಅಲ್ಪಾಯುಗಳಾಗುವರು. ನಾರದರೆ, ಕಲಿಯುಗ ಬಂದ ಮೇಲೆ ಧರ್ಮಕ್ಕೆ ಒಂದೇ ಕಾಲು ಉಳಿಯುತ್ತದೆ. ಆಗ ಹೆಚ್ಚು ಜನ ಯಜ್ಞಯಾಗಾದಿಗಳು ಹಾಗೂ ಪುಣ್ಯ ಕರ್ಮಗಳನ್ನು ಮಾಡುವುದಿಲ್ಲ. ಧರ್ಮಾತ್ಮರನ್ನು ಕಂಡರೆ ಎಲ್ಲರೂ ದ್ವೇಷಿಸಿ ಹೀಯಾಳಿಸುತ್ತಾರೆ. ವ್ರತಾಚರಣೆಗಳು ಕಡಿಮೆಯಾಗಿ ಅಧರ್ಮದ ಕಾರಣ ಜಗತ್ತಿನಲ್ಲಿ ಜನಗಳ ಕಷ್ಟ ಸಂಕಟಗಳು ಹೆಚ್ಚಾಗುತ್ತವೆ. ವಿಪ್ರೋತ್ತಮರೇ, ಕಲಿಯುಗವು ಬಹಳ ಭಯಂಕರವಾದ ಯೋಗ. ಚತುರ್ವರ್ಣದವರು ಧರ್ಮಬಾಹಿರರಾಗಿ ಅಹಂಕಾರಿಗಳಾಗುತ್ತಾರೆ. ಅಲ್ಪಾಯುಗಳಾಗುವ ಕಾರಣ ಮನುಷ್ಯರು ಶಾಸ್ತ್ರ ಹಾಗೂ ವೇದಾಧ್ಯಯನ ಮಾಡಲಾರರು. ಬುದ್ಧಿಹೀನರಾಗಿ ಕಾಮಕ್ರೋಧಾದಿಗಳ ವಶೀಭೂತರಾಗಿ ಎಲ್ಲ ವರ್ಣದವರು ಶೂದ್ರ ಸಮಾನರಾಗುತ್ತಾರೆ. ಅನ್ಯಾಯ ಮಾರ್ಗದಿಂದ ಧನ ಸಂಚಯದಲ್ಲಿ ಮಗ್ನರಾಗುತ್ತಾರೆ. ಪತ್ನಿಯರು ಪತಿದ್ರೋಹಿಗಳಾಗುತ್ತಾರೆ. ಮಕ್ಕಳೇ ತಂದೆಯ ಮೇಲೆ ದ್ವೇಷ ಸಾಧಿಸುತ್ತಾರೆ. ಪರಸ್ತ್ರೀ ಲಂಪಟ, ಪರಧನ, ಪರನಿಂದೆಯಲ್ಲೇ ಮುಳುಗಿರುತ್ತಾರೆ. ಸ್ತ್ರೀಯರು ವ್ಯಭಿಚಾರಿಣಿಯರಾಗುತ್ತಾರೆ. ಬ್ರಾಹ್ಮಣರು ಸ್ನಾನ ಶೌಚಾದಿಗಳನ್ನು ತ್ಯಜಿಸಿ ಆ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡುತ್ತಾರೆ. ಅದು ಬಹಳ ಕಡಿಮೆ. ನಾರದರೆ, ಶ್ರೀಹರಿಯ ಭಜನೆ ಪೂಜಾದಿಗಳನ್ನು ಮಾಡುವುದು ಅತಿ ಕಡಿಮೆಯಾಗುತ್ತದೆ. ಎಲ್ಲರೂ ದಾನ ಧರ್ಮಾದಿಗಳಿಂದ ಮುಖ ತಿರುಗಿಸುವರು. ಕೊನೆಗೆ ಶ್ರೀ ವಿಷ್ಣುವನ್ನೇ ನಿಂದಿಸಲಾರಂಭಿಸುವರು. ವರ್ಣಗಳು ಬೆರೆತು ಹೋಗಿ ಬ್ರಾಹ್ಮಣರು ಶೂದ್ರ ಸ್ತ್ರೀಯ ಸಮಾಗಮ ಮಾಡುವರು. ವಿಧವೆಯರು ವ್ಯಭಿಚಾರಿಗಳಾಗುವರು. ಎಲ್ಲರೂ ವಿಶ್ವಾಸಘಾತಿಗಳು, ಕ್ರೂರಿಗಳು, ದಯಾಧರ್ಮರಹಿತರಾಗುವರು. ಅಧರ್ಮದ ಕಾರಣ ಅನಾವೃಷ್ಟಿ ಉಂಟಾಗಿ ಜನಗಳು ಹಸಿವು ಬಾಯಾರಿಕೆಗಳಿಂದ ತತ್ತರಿಸುವರು. ಪ್ರಜೆಗಳ ಸಂತತಿಯವರೂ ಸಹ ಅಧರ್ಮಪರಾಯಣರು, ಲಂಪಟರು, ಲೋಭಿಗಳಾಗಿರುವರು. ಗುರು ಹಿರಿಯರು, ತಂದೆ ತಾಯಿಗಳ ಬಗ್ಗೆ ಶ್ರದ್ಧೆ, ಭಕ್ತಿ, ಸೇವಾ ಮನೋಭಾವನೆ ನಾಶವಾಗುತ್ತದೆ. ಆದರೆ ಧರ್ಮಪರಾಯಣರು, ಭಕ್ತಿಯಲ್ಲಿ ತತ್ಪರರಾಗಿ ಶ್ರೀಹರಿಯನ್ನು ಭಜಿಸುವವರಿಗೆ ಕಲಿಯು ತೊಂದರೆ ಕೊಡುವುದಿಲ್ಲ. ಸತ್ಯಯುಗದಲ್ಲಿ ತಪಸ್ಸಿನಿಂದ, ತ್ರೇತಾಯುಗದಲ್ಲಿ ಪರಮಾತ್ಮನ ಧ್ಯಾನದಿಂದ, ದ್ವಾಪರದಲ್ಲಿ ಯಜ್ಞದಿಂದ ಹಾಗೂ ಕಲಿಯುಗದಲ್ಲಿ ಕೇವಲ ದಾನದಿಂದ ಶ್ರೀಹರಿಯು ಸಂತುಷ್ಟನಾಗಿ ಮೋಕ್ಷವನ್ನು ಅನುಗ್ರಹಿಸುವನು. ಯಾರು ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುವರೋ ಅವರಿಗೆ ಕಲಿಯುಗದಲ್ಲಿ ಕ್ಲೇಶಾದಿಗಳು ಬಾಧಿಸುವುದಿಲ್ಲ. ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆಗಿಂತ ಬೇರೆ ಯಾವ ಗತಿಯೂ ಇಲ್ಲ.